ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ, ನಮಸ್ಕಾರ. ನೋಡಿ, ಲಾಸ್ಟ್ ಕ್ಲಾಸಲ್ಲಿ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿದುಕೊಂಡು, ಈ ಕ್ಲಾಸಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ನಡುವಣ ವ್ಯತ್ಯಾಸಗಳು, ಏನು ಡಿಫ್ರೆನ್ಸಸ್, ಇವುಗಳ ಬಗ್ಗೆ ವ್ಯತ್ಯಾಸಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಮೂಲಭೂತ ಹಕ್ಕುಗಳು ಯಾವ ರೀತಿಯಲ್ಲಿರ್ತವೆ, ಹಾಗೆ ಅವುಗಳನ್ನು ಭಾರತೀಯರು ಹೇಗೆ ಅದನ್ನು ಉಪಯೋಗಿಸ್ಕೊಳ್ಬೋದು, ಹಾಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ವಿಚಾರಧಾರೆಗಳನ್ನು ತಿಳಿಸ್ತವೆ ಅಂಥೇಳಿ ನಾವು ಚರ್ಚೆಯನ್ನು ಮಾಡಿದ್ದು. ಆದರೆ ಇವುಗಳ ನಡುವೆ ಕೆಲವು ವ್ಯತ್ಯಾಸಗಳನ್ನು ನಾವು ಕಾಣ್ತೇವೆ. ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾದವುಗಳು, ಕಾನೂನಿನ ವ್ಯಾಪ್ತಿಗೆ, ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಡ್ತವೆ. ಆದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅವು ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಡೋದಿಲ್ಲ. ಹಾಗಾಗಿ ಅವುಗಳನ್ನು ಯಾರಾದರೂ ಕೂಡ ಉಲ್ಲಂಘಿಸಿದ್ದಲ್ಲಿ ಅದಕ್ಕೆ ಶಿಕ್ಷೆ ಇಲ್ಲ. ಆ ಮೂಲಕ ಕೇವಲ ಸಲಹೆಗಳು, ಮಾರ್ಗದರ್ಶಿ ಸೂತ್ರಗಳು ಅವು. ಹಾಗಾಗಿ ಈ ರೀತಿಯಲ್ಲಿ ನಾವು ಈ ಎರಡರ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸ್ತಾ ಹೋಗ್ತೇವೆ. ಮೂಲಭೂತ ಹಕ್ಕುಗಳನ್ನು ವ್ಯಕ್ತಿ ಅದನ್ನು ಹೋರಾಟ ಮಾಡೋದ್ರ ಮೂಲಕ ಪಡೆದುಕೊಳ್ಬೋದು, ಅಥವಾ ಯಾರಾದರೂ ಕೂಡ ನಿಮ್ಮ ಮೂಲಭೂತ ಹಕ್ಕುಗಳನ್ನು ಅನುಭವಿಸಲಿಕ್ಕೆ ಧಕ್ಕೆಯನ್ನು ಉಂಟು ಮಾಡಿದಲ್ಲಿ ಆ ಧಕ್ಕೆಯನ್ನು ಯಾರಾದರೂ ಆ ಥರದ ವಿಚಾರಧಾರೆಗಳ ವಿರುದ್ಧ ನ್ಯಾಯಾಲಯದಲ್ಲಿ ಅಥವಾ ಸರ್ಕಾರದ ಸಂಸ್ಥೆಗಳಲ್ಲಿ ಪ್ರಶ್ನೆ ಮಾಡೋದ್ರ ಮೂಲಕ ಅದನ್ನು ನಾವು ಪಡೆಯಲಿಕ್ಕೆ ಎಲ್ಲ ಹಕ್ಕುಗಳನ್ನು ನಾವು ಹೊಂದಿರ್ತೀವಿ. ಹಾಗಾಗಿ ಅದರ ವಿರುದ್ಧ ನ್ಯಾಯಾಲಯ ರಿಟ್ಗಳನ್ನು ಹೊರಡಿಸುತ್ತೆ. ನಾನು ಹೇಳ್ದಂಗೆ ಅನೇಕ ರಿಟ್ಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಅದರಲ್ಲಿ ನಿಮಗೆ ABS ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಸಿಯೋರರಿ, ಕೋ ವಾರೆಂಟೋ, ಈ ರಿಟ್ಗಳೇನಿದೆ, ಈ ರಿಟ್ಗಳ ಮೂಲಕ ಮೂಲಭೂತ ಹಕ್ಕುಗಳನ್ನು ನ್ಯಾಯಾಲಯಗಳು ಸಂರಕ್ಷಣೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ABS ಕಾರ್ಪಸ್ನ ನೋಡೋಣ. ABS ಕಾರ್ಪಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಿಮಗೆ ಸ್ಪಷ್ಟವಾಗಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಪೊಲೀಸ್ ವ್ಯವಸ್ಥೆ ಬಂಧಿಸಿದಾಗ ಆ ಬಂಧನದ ಸಕಾರಣಗಳನ್ನು ನ್ಯಾಯಾಲಯದ ಮುಂದೆ ತೆರೆದಿಡಬೇಕಾಗ್ತದೆ. ಮತ್ತು 24 ಗಂಟೆಗಳಲ್ಲಿ ಆತನನ್ನು ಆ ಸ್ಥಳೀಯ ಮ್ಯಾಜಿಸ್ಟ್ರೇಟ್ ಎದುರುಗಡೆ, ಅಂದರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗ್ತದೆ. ಏನಾದರೂ ಕೂಡ ಹಾಜರುಪಡಿಸಲಿಲ್ಲ ಅಂತ ಹೇಳಿದ್ರೆ ಸಂಬಂಧಪಟ್ಟಂಥ ವ್ಯಕ್ತಿಯ ಸಂಬಂಧಿಕರು ನ್ಯಾಯಾಲಯದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹೀಗೆ ಅಂಥೇಳಿ ಅರ್ಜಿಯನ್ನು ಹಾಕೋದ್ರ ಮೂಲಕ ಈ ಥರದ ಒಂದು ವ್ಯವಸ್ಥೆ ನಮ್ಮ ವ್ಯಕ್ತಿನ ಬಂಧಿಸಿದೆ ಅಂತೇಳಿ ಏನಾದರೂ ಕಂಪ್ಲೇಂಟ್ ಕೊಟ್ಟಾಗ ಹಾಗೇನಾಗ್ತದೆ ಅಂತ ಹೇಳಿದ್ರೆ ನ್ಯಾಯಾಲಯ ವಿಚಾರಣೆ ಮಾಡುತ್ತೆ. ವಿಚಾರಣೆ ಮಾಡಿ ಸತ್ಯ ಇದೆ ಅಂತೇಳಿ ಕಂಡು ಬಂದಲ್ಲಿ ಸಂಬಂಧಪಟ್ಟ ಯಾರು ಬಂಧಿಸಿದ್ದಾರೆ, ಸರ್ಕಾರದ ವ್ಯವಸ್ಥೆಯಿಂದ ಅಥವಾ ಇತರರಿಂದ ಬಂಧಿಸಲ್ಪಟ್ಟಿರುವಂಥ ವ್ಯಕ್ತಿಯನ್ನು 24 ಗಂಟೆ ಒಳಗಡೆ ನೀವು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಅಂತೇಳಿ ನೀಡುವ ಆದೇಶವನ್ನೇ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ABS ಕಾರ್ಪಸ್ ಅಂತೇಳಿ ನಾವು ಕರಿತೇವೆ. ಹೀಗೆ ABS ಕಾರ್ಪಸ್ ಮೂಲಕ ಈ ರೀತಿಯಲ್ಲಿ ಒಂದು ರಿಟ್ಟನ್ನು ಹೊರಡಿಸೋದ್ರ ಮೂಲಕ ವ್ಯಕ್ತಿ ತನ್ನ ಬಂಧನದ ಒಂದು ವಿರುದ್ಧ ರಕ್ಷಣೆಯನ್ನು ಪಡಿತಾನೆ. ಅಕ್ರಮ ಬಂಧನದ ವಿರುದ್ಧ ರಕ್ಷಣೆಯನ್ನು ಪಡೆದುಕೊಳ್ತಾನೆ. ಹೀಗೆ ಈ ಥರದ್ರಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನು ಕಡ್ಡಾಯವಾಗಿ ವ್ಯಕ್ತಿ ಮತ್ತು ಸರ್ಕಾರಗಳು ಅನುಭವಿಸಲಿಕ್ಕೆ, ಮತ್ತು ಸರ್ಕಾರದ ವ್ಯವಸ್ಥೆ ಅದನ್ನು ಒಂದು ಆ ಥರದ ಅವಕಾಶಗಳನ್ನು, ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಲಿಕ್ಕೆ ಸರ್ಕಾರಕ್ಕೆ ಒಂದು ಆದೇಶವಿರುತ್ತೆ, ಒಂದು ಕರ್ತವ್ಯವಾಗಿರುತ್ತದೆ. ಹಾಗಾಗಿ ಪ್ರಜೆಗಳಿಗೆ ತಮ್ಮ ಸ್ವಾತಂತ್ರ್ಯ, ಸಮಾನತೆ, ಹಾಗೆ ತನ್ನ ಒಂದು ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳಲಿಕ್ಕೆ ಮೂಲಭೂತ ಹಕ್ಕುಗಳು ಈ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ತವೆ. ಹಾಗಾಗಿ ವ್ಯಕ್ತಿ ಮೂಲಭೂತ ಹಕ್ಕುಗಳಿಂದ ತನ್ನದೇ ಆದಂತಹ ಒಂದು ಸ್ವತಂತ್ರದ ಬದುಕನ್ನು ಆತ ಕಟ್ಕೊಳ್ಬೋದು. ಆದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಏನು ಹೇಳುತ್ತೆ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಪ್ರಜೆಗಳಿಗೆ ಮತ್ತು ಸರ್ಕಾರಕ್ಕೆ ನೀಡುವ ಸಲಹೆಗಳು, ಮಾರ್ಗದರ್ಶನಗಳು, ಮಾರ್ಗಸೂಚಿಗಳು ಅಂಥೇಳಿ ನಾವು ಕರಿತೀವಿ. ಹಾಗಾಗಿ ಇಲ್ಲಿಯೂ ನೈತಿಕ ಅಂಶಗಳನ್ನು, ನೈತಿಕ ಮೊರಾಲಿಟಿಯನ್ನು ಪ್ರತಿಬಿಂಬಿಸುವಂಥವು ಇವು. ಹೀಗೆ ಅಂದರೆ ಒಳಿತು, ನೈತಿಕ ಪ್ರಜ್ಞೆ, ಸಹಾಯ, ಸಹಬಾಳ್ವೆ, ಗುರು ಹಿರಿಯರನ್ನು ಗೌರವಿಸುವುದು, ಮಕ್ಕಳಿಗೆ ಉತ್ತಮ ಪೋಷಣೆಯನ್ನು ಮಾಡುವಂಥದ್ದು, ಉತ್ತಮ ಶಿಕ್ಷಣವನ್ನು ಕೊಡುವಂಥದ್ದು, ಮದ್ಯಪಾನ ನಿಷೇಧ, ಆ ಮೂಲಕ ನಿಮಗೆ ಮತ್ತು ಗೃಹ ಕೈಗಾರಿಕೆ, ಗುಡಿ ಕೈಗಾರಿಕೆಗಳಿರ್ಬೋದು, ಹಾಗೆ ಗೋಹತ್ಯೆ ನಿಷೇಧ ಕಾಯ್ದೆ ಇರ್ಬೋದು. ಈ ರೀತಿಯ ಕಾಯ್ದೆಗಳ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡ್ತಾ ಹೋಗ್ತದೆ. ಇದು ಕಡ್ಡಾಯವಲ್ಲ. ಇದನ್ನು ಸರ್ಕಾರಗಳು, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಅನುಸರಿಸಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಯಾವುದೇ ಸರ್ಕಾರದ ವಿರುದ್ಧವಾಗಲಿ, ವ್ಯಕ್ತಿಯ ವಿರುದ್ಧವಾಗಲಿ
ಶಿಕ್ಷೆಯನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ, ಶಿಕ್ಷೆ ಕೊಡೋದಕ್ಕೆ ಬರೋದಿಲ್ಲ. ಇವು ಕಾನೂನಿನ ವ್ಯಾಪ್ತಿಗೆ, ಕಾನೂನಿನ ರಕ್ಷಣೆಗೆ ಒಳಪಡೋದಿಲ್ಲ. ಹಾಗಾಗಿ ಇವುಗಳನ್ನು ಸಲಹೆಗಳು ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಸೊ ಈಗ ಇವೆರಡರ ನಡುವಿನ ವ್ಯತ್ಯಾಸಗಳನ್ನು ನಾವು ತಿಳ್ಕೊಂಡು, ಹಕ್ಕುಗಳು ಕಡ್ಡಾಯವಾದವುಗಳು, ಆದರೆ ನಿಮಗೆ ರಾಜ್ಯನೀತಿ ನಿರ್ದೇಶಕ ತತ್ವಗಳು ಕಡ್ಡಾಯವಾದವುಗಳಲ್ಲ. ಆಯಾ ಸಂದರ್ಭಕ್ಕೆ ತಕ್ಕಂತೆ ಸರ್ಕಾರ ಒಂದು ಸಮಾಜದ ಒಳಿತಿಗಾಗಿ ಮಾಡುವಂಥ ಕಾರ್ಯಗಳು ಇವಾಗಿರ್ತವೆ. ಸೊ ಹೀಗೆ ನಾವು ಅದರಲ್ಲಿ ಅನೇಕ ಅಂಶಗಳ ಬಗ್ಗೆ ನಿನ್ನೆಯ ಕ್ಲಾಸಲ್ಲಿ ಚರ್ಚೆ ಮಾಡಿದೋ. ಗಾಂಧಿವಾದಿ ಅಂಶಗಳು, ಹಾಗೆ ಗಾಂಧಿ ತತ್ವಗಳು, ಹಾಗೆ ಸಮಾಜವಾದಿ ತತ್ವಗಳು, ಉದಾರವಾದಿ ತತ್ವಗಳು ಅಂತೇಳಿ ಅನೇಕ ವಿಚಾರಧಾರೆಗಳನ್ನು ನಾವು ಚರ್ಚೆಯನ್ನು ಮಾಡಿದೋ. ಇಲ್ಲಿ ಮೂಲಭೂತ ಹಕ್ಕುಗಳು ನಿಷೇಧಾತ್ಮಕ ಸ್ವರೂಪವನ್ನು ಹೊಂದಿವೆ, ಆದರೆ ಕೆಲವು ಕಾನೂನುಗಳನ್ನು ಮಾಡದಂತೆ ರಾಜ್ಯವನ್ನು ನಿರ್ಬಂಧಿಸುತ್ತದೆ. ಉದಾಹರಣೆಗೆ 30ನೇ ವಿಧಿಯ ಪ್ರಕಾರ ಅಲ್ಪಸಂಖ್ಯಾತರ ನಿರ್ವಹಣೆಗೆ ಒಳಪಟ್ಟಂಥ ಸಂಸ್ಥೆಗಳಲ್ಲಿ ನೀವು ಆ ಸಂಸ್ಥೆ ಅನುಸಾರವಾಗಿ ಪ್ರವೇಶವನ್ನು ಮತ್ತು ಶುಲ್ಕವನ್ನು ವಿಧಿಸಿಕೊಳ್ಬೋದು. ಈ ರೀತಿಯಲ್ಲಿ ಮೂಲಭೂತ ಹಕ್ಕುಗಳು ನಿಮಗೆ ಸ್ಪಷ್ಟವಾಗಿ ಆಯಾ ಸಮುದಾಯಗಳಿಗೆ ತಕ್ಕಂತೆ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸನ್ನು ಸ್ಥಾಪನೆ ಮಾಡ್ಕೊಳ್ಳೋದ್ರ ಮೂಲಕ ತಮ್ಮದೇ ಆದಂಥ ಆಡಳಿತವನ್ನು ನಿರ್ವಹಿಸಲಿಕ್ಕೆ ಮೂಲಭೂತ ಹಕ್ಕುಗಳ ಅವಕಾಶವನ್ನು ನೀಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಆದರೆ ನಿಮಗೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಸರ್ಕಾರ ನೀಡುವಂಥ ಅನುದಾನವನ್ನು ನಿಲ್ಲಿಸುವಂತಿಲ್ಲ. ಆದರೆ ಪ್ರೈವೇಟಾಗಿ ಅದು ಸ್ವಂತಹ ಒಂದು ಸಂಸ್ಕೃತಿ, ಪರಂಪರೆ, ಲಿಪಿ, ಭಾಷೆಯನ್ನು ಉಳಿಸುವಂಥ ಉದ್ದೇಶದಿಂದ ಅದು ಸ್ಥಾಪನೆಯಾಗಿರ್ತದೆ. ಅದು ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆ. ಆದರೆ ಸರ್ಕಾರಕ್ಕೆ ಅದಕ್ಕೂ ಕೂಡ ಅನುದಾನವನ್ನು ಕೊಡಲಿಕ್ಕೆ ನಿಮಗೆ ರಾಜ್ಯನೀತಿ ನಿರ್ದೇಶಕ ತತ್ವಗಳು ಸಲಹೆಗಳನ್ನು ನೀಡ್ತದೆ. ಹಾಗಾಗಿ ಈ ರೀತಿಯಲ್ಲಿ ಎಲ್ಲರ ಒಳಿತನ್ನು ಇದು ಬಯಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಆದರೆ ರಾಜ್ಯನೀತಿ ನಿರ್ದೇಶಕ ತತ್ವಗಳು ಸಕಾರಾತ್ಮಕ ಸ್ವರೂಪವನ್ನು ಹೊಂದಿವೆ. ಇವುಗಳು ಕೆಲವು ಕಾರ್ಯಗಳನ್ನು ನಿರ್ವಹಿಸುವಂತೆ ರಾಜ್ಯಕ್ಕೆ ಸಲಹೆಗಳನ್ನು ನೀಡುತ್ತೆ. ಅಂದರೆ ಸಕಾರಾತ್ಮಕ ಮನೋಭಾವನೆಯನ್ನು ಬಿತ್ತುವಂಥದ್ದು. ಉದಾಹರಣೆಗೆ 44ನೇ ವಿಧಿಯು ರಾಷ್ಟ್ರದಾದ್ಯಂತ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಲಿಕ್ಕೆ ಇದು ಸರ್ಕಾರಕ್ಕೆ ಸಲಹೆಗಳನ್ನು ನೀಡುತ್ತೆ. ಅದೇ ರೀತಿಯಲ್ಲಿ 40ನೇ ವಿಧಿಯು ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಹೀಗೆ ಇದು ನಿಮಗೆ ಮೂಲಭೂತ ಹಕ್ಕುಗಳು ವ್ಯಕ್ತಿ ತಾನು ದಿನನಿತ್ಯ ಯಾವ ರೀತಿಯಲ್ಲಿ ಬದುಕಲಿಕ್ಕೆ ಅವಕಾಶಗಳು ಬೇಕೋ ಅವಕಾಶಗಳ ಬಗ್ಗೆ, ಹಕ್ಕುಗಳ ಬಗ್ಗೆ ಅದನ್ನು ನಿರಾಕರಿಸಿದರೆ ಅದನ್ನು ತನ್ನದೇ ಆದಂತಹ ಪ್ರತಿಭಟನೆಯ ಮೂಲಕ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ನೀತಿ ನಿರ್ದೇಶಕ ತತ್ವಗಳಿಗೆ ಈ ಒಂದು ಶಕ್ತಿ ಇಲ್ಲ. ಇವು ಕೇವಲ ಸಲಹೆಗಳು ಅಂತೇಳಿ ನಾನು ಹೇಳ್ತೇನೆ. ಜೊತೆ 40ನೇ ವಿಧಿ ಗ್ರಾಮ ಪಂಚಾಯಿತಿಗಳಿಗೆ ಆದ್ಯತೆ ನೀಡುತ್ತೆ. ಅಂದರೆ ನಿಮಗೆ ರಾಜ್ಯನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಇವತ್ತು 1993ರಲ್ಲಿ ನಿಮಗೆ ಸಂವಿಧಾನಕ್ಕೆ 73 ಮತ್ತು 74ನೇ ತಿದ್ದುಪಡಿಯನ್ನು ತರೋದ್ರ ಮೂಲಕ ಗ್ರಾಮ ಪಂಚಾಯಿತಿ, ಹಾಗೆ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳನ್ನು ಇವತ್ತು ಸರ್ಕಾರಗಳನ್ನು ಸ್ಥಾಪನೆ ಮಾಡಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಅದರ ಅಡಿಯಲ್ಲಿ ಇಡೀ ದೇಶದಾದ್ಯಂತ ಸ್ಥಳೀಯ ಸರ್ಕಾರಗಳು ಇವತ್ತು ಅಸ್ತಿತ್ವದಲ್ಲಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ನಾವು ಹಳ್ಳಿಗಳಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಈಗ ಹಳ್ಳಿ ಮಕ್ಕಳು ನಾವೆಲ್ಲ ಹಳ್ಳಿಯಿಂದಲೇ ಬಂದಿರೋರು. ಹಾಗಾಗಿ ನಗರ ಪ್ರದೇಶಗಳಿರೋ ಮಕ್ಕಳಿಗೆ ಸ್ಥಳೀಯ ಸರ್ಕಾರ ಸೆಲ್ಫ್ ಗವರ್ನಮೆಂಟ್ ಹೇಗಿದೆ ಅಂತೇಳಿ, ಹಾಗೆ ನಿಮಗೆ ರೂರಲ್ ಏರಿಯಾಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನಿಮಗೆ ಆ ಸ್ಥಳೀಯ ಸರ್ಕಾರಗಳು ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಯ ಮೆಂಬರ್ ಏನು ಆ ಒಂದು ಸದಸ್ಯ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ನಿಮಗೆ ಪರಿಚಯ ಇರುತ್ತೆ. ಕೆಲವರು ನಿಮ್ಮ ಪೇರೆಂಟ್ಸು ಕೂಡ ಆಗಿರ್ಬೋದು. ಹೀಗೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರೋದ್ರ ಮೂಲಕ ತಮ್ಮದೇ ಆದಂಥ ಕಾರ್ಯಭಾರಗಳನ್ನು ನಿರ್ವಹಿಸುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಹೀಗೆ ಈ ಥರದ ಸಲಹೆಗಳನ್ನು ನೀಡ್ತಾ ಹೋಗ್ತದೆ. ಒಟ್ಟಾರೆ ಅಧಿಕಾರ ವಿಕೇಂದ್ರೀಕರಣವನ್ನು ರಾಜ್ಯನೀತಿ ನಿರ್ದೇಶಕ ತತ್ವಗಳು ಬಯಸುವಂಥದ್ದನ್ನು ನಾವು ಕಾಣ್ತೇವೆ. ಇನ್ನು ಮೂಲಭೂತ ಹಕ್ಕುಗಳು ನ್ಯಾಯ ರಕ್ಷಿತವಾದವುಗಳು. ಆದ್ದರಿಂದ 32 ಮತ್ತು 226ನೇ ವಿಧಿಯ ಪ್ರಕಾರವಾಗಿ ನ್ಯಾಯಾಲಯ 32ನೇ ವಿಧಿ 226ನೇ ವಿಧಿ ಅಂದರೆ 32ನೇ ವಿಧಿಯ ಪ್ರಕಾರವಾಗಿ ನಿಮಗೆ ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಹೊರಡಿಸುತ್ತೆ. ಹಾಗೆ 226ನೇ ವಿಧಿ ಪ್ರಕಾರವಾಗಿ ಹೈಕೋರ್ಟ್ಗಳು ರಿಟ್ಟನ್ನು ಹೊರಡಿಸುವುದರ ಮೂಲಕ ಸಂಬಂಧಪಟ್ಟಂತಹ ವ್ಯಕ್ತಿಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಏನಾದರೂ ಕೂಡ ಆ ವ್ಯಕ್ತಿಗೆ ಯಾರಾದರೂ ಕೂಡ ಮೂಲಭೂತ ಹಕ್ಕುಗಳನ್ನು ಅನುಭವಿಸಲಿಕ್ಕೆ ಯಾರಾದರೂ ಕೂಡ ಅಡ್ಡಿಪಡಿಸಿದ್ದಲ್ಲಿ ಸರ್ಕಾರ ಅದನ್ನು ನಿವಾರಿಸುವಂತೆ ಆದೇಶವನ್ನು ನೀಡುತ್ತೆ. ಈ ಆದೇಶವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ರಿಟ್ಗಳು ಅಂತೇಳಿ ನಾವು ಕರಿತೀವಿ. ಅಂದರೆ ಈ ಮೂಲಕ ಮೂಲಭೂತ ಹಕ್ಕುಗಳನ್ನು ನಾವು ಅನುಭವಿಸಲಿಕ್ಕೆ ಎಲ್ಲ ರೀತಿಯಲ್ಲಿ ಅವಕಾಶ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಆದರೆ ಇದನ್ನು ರಾಜ್ಯನೀತಿ ನಿರ್ದೇಶಕ ತತ್ವಗಳಲ್ಲಿ ನ್ಯಾಯ ರಕ್ಷಿತವಾದವುಗಳಲ್ಲ. ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ರಾಜ್ಯನೀತಿ ನಿರ್ದೇಶಕ ತತ್ವಗಳಲ್ಲಿ ಉಲ್ಲೇಖ ಮಾಡಿದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ 36ರಿಂದ 51ನೇ ವಿಧಿಯವರೆಗೆ ಸಂವಿಧಾನದಲ್ಲಿ ಏನು ಅಡಕವಾಗಿದೆ ಈ ವಿಧಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ನಿಮಗೆ ಅದನ್ನು ಸರ್ಕಾರ ಏನಾದರೂ ತಿರಸ್ಕಾರ ಮಾಡಿದ್ದಲ್ಲಿ, ಅವುಗಳನ್ನು ಕಾರ್ಯಾಚರಣೆಗೆ ತರದಿದ್ದಲ್ಲಿ, ಈಗ ಗ್ರಾಮ ಪಂಚಾಯಿತಿ ತರದೇ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಶಾಂತಿ ಸಹಬಾಳ್ವೆನೇ ತರದೇ ಇರ್ಬೋದು, ಯುದ್ಧವಾಗ್ಬೋದು.
ಸೊ ಅಂಥ ಸಂದರ್ಭದಲ್ಲಿ ಇವನ್ನ ನ್ಯಾಯಾಲಯದ ಪ್ರಶ್ನೆ ಮಾಡೋದ್ರ ಮೂಲಕ ಸರ್ಕಾರ ಅಥವಾ ರಾಷ್ಟ್ರ ಹೀಗೇ ಮಾಡಬೇಕು ಅಂತೇಳಿ ನಿರ್ದೇಶನ ಮಾಡೋದಕ್ಕೆ ಬರೋದಿಲ್ಲ. ಅಂದರೆ ಆಯಾ ಸಂದರ್ಭಗಳಿಗೆ ತಕ್ಕಂತೆ ಸರ್ಕಾರ ಅಥವಾ ರಾಷ್ಟ್ರದ ನಾಯಕರು ತೀರ್ಮಾನಗಳನ್ನು ಕೈಗೊಳ್ತಾರೆ. ಆ ಮೂಲಕ ಸಾಧ್ಯವಾದಷ್ಟು ಮಟ್ಟಿಗೆ, ಅಂದರೆ ಎಷ್ಟು ಸಾಧ್ಯತೆ ಇದೆ ಅಷ್ಟು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸರ್ಕಾರದ ನಿಯಮಗಳಲ್ಲಿ ಹಾಗೆ ಕಾರ್ಯಾಚರಣೆಯಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಎಂಬ ನಿಯಮ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನಮಗೆ ತಿಳಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಹೀಗೆ ನಿಮಗೆ ಹೈಕೋರ್ಟ್ ಏನು ಮಾಡುತ್ತೆ ಅಂದರೆ 226ನೇ ವಿಧಿಯ ಪ್ರಕಾರವಾಗಿ ರಿಟ್ಗಳನ್ನು ಹೊರಡಿಸುವಂಥದ್ದನ್ನು ನಾವು ಕಾಣ್ತೇವೆ. 32ನೇ ವಿಧಿಯ ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ರಿಟ್ಗಳನ್ನು ಹೊರಡಿಸುವುದರ ಮೂಲಕ ಪ್ರಜೆಗಳ ಮೂಲಭೂತ ಹಕ್ಕುಗಳ ಸಂರಕ್ಷಕನಾಗಿ ಸುಪ್ರೀಂ ಕೋರ್ಟ್ ಹಾಗೆ ಹೈಕೋರ್ಟ್ಗಳು ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ನೆಕ್ಸ್ಟ್ ನಿಮಗೆ ಮೂಲಭೂತ ಹಕ್ಕುಗಳು ರಾಷ್ಟ್ರದಲ್ಲಿ ರಾಜಕೀಯ ಪ್ರಜಾಪ್ರಭುತ್ವದ ಸ್ಥಾಪನೆಗೆ ಸಹಕಾರಿಯಾಗಿವೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಷ್ಟ್ರದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಹಕಾರಿಯಾಗಿವೆ. ನೋಡಿ, ಮೂಲಭೂತ ಹಕ್ಕುಗಳು ಮುಖ್ಯವಾಗಿ ಅವು ಏನನ್ನು ಪ್ರತಿಬಿಂಬಿಸ್ತವೆ, ಯಾವ ರೀತಿಯಲ್ಲಿ ನಮಗೆ ವಿಚಾರಧಾರೆಗಳನ್ನು ಚಟುವಟಿಕೆಗಳನ್ನು ಪ್ರೇರೇಪಿಸ್ತವೆ ಅಂತ ಹೇಳಿದ್ರೆ ಡೆಮೋಕ್ರಸಿ ಸಿಸ್ಟಮನ್ನು ನಮಗೆ ತಿಳಿಸ್ಕೊಡ್ತವೆ. ಪ್ರಜಾಪ್ರಭುತ್ವ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಂದ ರಚಿತವಾದಂಥ ಸರ್ಕಾರದ ವ್ಯವಸ್ಥೆಯನ್ನು ಇದು ಹೊಂದಿರ್ತದೆ. ಹಾಗಾಗಿ ಒಟ್ಟಾರೆ ನಿಮಗೆ ಮೂಲಭೂತ ಹಕ್ಕುಗಳು ನಮಗೆ ಡೆಮೋಕ್ರಸಿ ಸಿಸ್ಟಮನ್ನು ನಮಗೆ ಪರಿಚಯ ಮಾಡ್ಕೊಳ್ತವೆ. ಅವು ಮುಂದೆ ಉಳಿಸ್ಕೊಂಡು ಹೋಗಲಿಕ್ಕೆ ಎಲ್ಲ ಅವಕಾಶಗಳನ್ನು ಕಲ್ಪಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಆದರೆ ರಾಜ್ಯನೀತಿ ನಿರ್ದೇಶಕ ತತ್ವಗಳು ಕೇವಲ ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳ ಕಡೆ ಹೆಚ್ಚಿನ ಆದ್ಯತೆ ಕೊಡ್ತಾ ಹೋಗ್ತವೆ. ಹಾಗಾಗಿ ಮೂಲಭೂತ ಹಕ್ಕುಗಳು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಬಗ್ಗೆ ನಮಗೆ ಹೆಚ್ಚಿನ ಆದ್ಯತೆ ಕೊಟ್ಟರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಸೋಷಿಯಲಿ ಆ್ಯಂಡ್ ಎಕನಾಮಿಕಲಿ ಏನು ಆ್ಯಕ್ಟಿವಿಟೀಸ್ ಇದೆ ಅವುಗಳ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡೋದ್ರ ಮೂಲಕ ಅವುಗಳ ಒಂದು ಚಟುವಟಿಕೆ ಕಾರ್ಯಭಾರ ಹೆಚ್ಚಿನ ರೀತಿಯಲ್ಲಿ ನಿರ್ವಹಿಸಬೇಕು ಅಂತೇಳಿ ತಿಳಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ಬೋದು. ಹೀಗೆ ಅವು ರಾಷ್ಟ್ರದಲ್ಲಿದ್ದಂಥ ಅಸಮಾನತೆ ಏನಿದೆ, ಸಾಮಾಜಿಕ ಅಸಮಾನತೆ, ಈಗ ಮೇಲು ಕೀಳು, ಬಡವ ಶ್ರೀಮಂತ, ಅಸ್ಪೃಶ್ಯತೆ, ಅನ್ಟಚಬಿಲಿಟಿ ಏನಿದೆ, ಇದೆಲ್ಲದರನ್ನು ಹೋಗಲಾಡಿಸಲಿಕ್ಕೆ, ಸಮಾನತೆಯನ್ನು ತರಲಿಕ್ಕೆ ಎಲ್ಲ ವ್ಯಕ್ತಿಗಳು, ಭಾರತದ ಸರ್ವ ಪ್ರಜೆಗಳು ಕೂಡ ಸಮಾನ ಗೌರವ ಮತ್ತು ಘನತೆಯನ್ನು ಪಡೆಯಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ ಅಂತೇಳಿ ಇದು ಭಾವಿಸ್ತದೆ. ಆ ಮೂಲಕ ಆ ದಿಕ್ಕಿನೆಡೆಯಲ್ಲಿ ರಾಜ್ಯನೀತಿ ನಿರ್ದೇಶಕ ತತ್ವಗಳು ಈ ರೀತಿ ಸಲಹೆಗಳನ್ನು ನೀಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ನಂತರ ನಿಮಗೆ ಆರ್ಥಿಕ ಅಂಶಗಳನ್ನು ನಾವು ನೋಡಿದಾಗ ಅಲ್ಲಿ ಸಂಪತ್ತಿನ ಸಮಾನ ಹಂಚಿಕೆ. ನೋಡಿ, ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬಹುತೇಕ ಸಂಪನ್ಮೂಲಗಳು, ಅಂದರೆ ಯಾವ ರೀತಿಯ ಸಂಪನ್ಮೂಲ ಇರಬೇಕಾದ್ರೂ ಇರ್ಬೋದು, ಅದನ್ನು ಪ್ರಾಪರ್ಟಿ ಅಂತೇಳಿ ಕರಿತೀವಿ. ನಿಮಗೆ ಜಮೀನು ಇರ್ಬೋದು, ಮನೆಗಳಿರ್ಬೋದು, ಒಡವೆಗಳಿರ್ಬೋದು, ಇನ್ನಿತರ ಏನೇ ಸಂಪನ್ಮೂಲ ಅಂತೇಳಿ ಕರಿತೀವಿ, ಸಂಪತ್ತು ಅಂತೇಳಿ ಕರಿತೀವಿ, ಅದು ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ಹೊಂದಿರುವಂಥದ್ದು. ಈಗ ಬಹುತೇಕವಾಗಿ ಭಾರತದ ಒಂದು ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಕೆಲವೇ ಮಂದಿ ಇವತ್ತು ಹೆಚ್ಚಿನ ಸಂಪನ್ಮೂಲಗಳನ್ನು ತಮ್ಮಲ್ಲೇ ಇಟ್ಕೊಂಡಿದ್ದಾರೆ. ಬಹುತೇಕ ಮಂದಿ 80% 85% ಏನು ಶೇಕಡ ಇದೆ ಅಷ್ಟು ಮಂದಿ ಇವತ್ತು ಭಾರತದಲ್ಲಿ ಬಡತನದಲ್ಲಿದ್ದಾರೆ. ಬಡತನದ ಒಂದು ಬೇಗೆ ಒಂದು ಉದ್ಯೋಗ ಇರ್ಬೋದು, ಈ ಥರ ಒಂದು ಸಂಪನ್ಮೂಲಗಳಿಂದ ದೂರವಿರುವಂಥದ್ದನ್ನು ನಾವು ಕಾಣ್ತೇವೆ. ಈ ಥರದ ಪರಿಸ್ಥಿತಿಯನ್ನು ಸರಿ ಮಾಡುವ ಸಲುವಾಗಿ, ಅಂದರೆ ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು, ಎಲ್ಲರೂ ಕೂಡ ಎಲ್ಲ ಅವಕಾಶಗಳನ್ನು ಪಡೆಯಬೇಕು, ಸಂಪನ್ಮೂಲ ಅನ್ನುವಂಥದ್ದು ಕೇವಲ ಒಂದು ಕಡೆ ಸಂಗ್ರಹ ಆಗಬಾರ್ದು, ಅದು ವಿಕೇಂದ್ರೀಕರಣ ಆಗಬೇಕು, ಎಲ್ಲರೂ ಕೂಡ ದೊರಕಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಳ್ಳೋದ್ರ ಮೂಲಕ ಈ ರೀತಿಯ ಒಂದು ಭಾವನೆಗಳನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವ ನಮಗೆ ಬಿತ್ತುತ್ತೆ. ಆ ಮೂಲಕ ಸಂಪತ್ತಿನ ಸಮಾನ ಹಂಚಿಕೆಯನ್ನು ನಾವು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಿರ್ದೇಶನ ನೀಡುತ್ತೆ. ಆ ಮೂಲಕ ಶ್ರೀಮಂತರಿಗೆ ಹೆಚ್ಚಿನ ತೆರಿಗೆಯನ್ನು ಸರ್ಕಾರಗಳು ಹಾಕ್ತವೆ. ಹಾಗೆ ಆ ಒಂದು ತೆರಿಗೆ ಹಾಕಿದ್ದನ್ನು ಬಡವರಿಗೆ ಒಂದು ಬೇರೆ ಬೇರೆ ಕಾರ್ಯಗಳ ಮೂಲಕ ವಿತರಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಸಂಪತ್ತಿನ ಸಮಾನ ಹಂಚಿಕೆ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಹೀಗೆ ಪುರುಷ ಮತ್ತು ಮಹಿಳೆಯ ನಡುವಿನ ತಾರತಮ್ಯವನ್ನು ಕೂಡ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಹೋಗಲಾಡಿಸೋದಕ್ಕೆ ಇವು ಪ್ರಯತ್ನವನ್ನು ಪಡ್ತಾ ಹೋಗ್ತವೆ. ಈಗ ಒಂದೇ ಕೆಲಸ ಇರುತ್ತೆ, ಒಂದೇ ಕೆಲಸ, ಆದರೆ ಪುರುಷನಿಗೆ ಹೆಚ್ಚಿನ ವೇತನ, ಮಹಿಳೆಗೆ ಕಡಿಮೆ ವೇತನ, ಅಥವಾ ಮಹಿಳೆಗೆ ಹೆಚ್ಚಿನ ವೇತನ, ಅಥವಾ ಪುರುಷನಿಗೆ ಕಮ್ಮಿ. ಸಾಮಾನ್ಯವಾಗಿ ಪುರುಷರಿಗೆ ಹೆಚ್ಚಿನ ವೇತನವನ್ನು ಕೊಡುವಂಥದ್ದನ್ನು ನಾವು ಕಾಣ್ತೇವೆ, ಮಹಿಳೆಗೆ ಕಡಿಮೆ. ಈ ಥರದ ತಾರತಮ್ಯವನ್ನು ಇದು ನಿಷೇಧ ಮಾಡುತ್ತೆ. ಇದನ್ನು ಮಾಡಬಾರ್ದು. ಒಂದೇ ಕೆಲಸಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕು, ಲಿಂಗದ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರ್ದು ಅಂಥೇಳಿ ನಮಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸರ್ಕಾರಕ್ಕೆ ಒಂದು ಸೂಚನೆಗಳನ್ನು ಅಥವಾ ಸಲಹೆಗಳನ್ನು ಅಥವಾ ಮಾರ್ಗದರ್ಶನವನ್ನು ನೀಡುವಂಥದ್ದನ್ನು ನಾವು ನೋಡ್ಬೋದು. ಹೀಗೆ ಈ ಥರದ ಅನೇಕ ಅಂಶಗಳ ಬಗ್ಗೆ ನಾವು ಈ ಇವೆರಡರ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ನಡುವೆ ಅನೇಕ ವ್ಯತ್ಯಾಸಗಳನ್ನು ನಾವು
ನೋಡ್ತಾ ಹೋಗ್ಬೋದಾಗಿದೆ. ಸೊ ಹೀಗೆ ನಂತರ ನಿಮಗೆ ಮುಂದಿನ ಅಂಶವನ್ನು ನೋಡೋದೇ ಆದರೆ ಸೊ ಹೇಗಿದೆ ನೆಕ್ಸ್ಟ್ ಪಾಯಿಂಟ್ ಅಂತೇಳಿ 4ನೇ ಅಂಶ, ಮೂಲಭೂತ ಹಕ್ಕುಗಳಿಗೆ ಕಾನೂನಿನ ಬೆಂಬಲವಿದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ನೈತಿಕ ಮತ್ತು ರಾಜಕೀಯ ಬೆಂಬಲವಿದೆ. ನೈತಿಕ ಮತ್ತು ರಾಜಕೀಯ ಬೆಂಬಲ ಇರುವಂಥದ್ದನ್ನು ನಾವು ಕಾಣ್ತೀವಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಮುಖ್ಯವಾಗಿ ಕಾನೂನಿದೆ, ನೈತಿಕ ಬೆಂಬಲ ಇದೆ. ಆದರೆ ನಿಮಗೆ ಮೂಲಭೂತ ಹಕ್ಕುಗಳಿಗೆ ನಿಮಗೆ ರಕ್ಷಣೆ ಇದೆ, ಕಾನೂನಿನ ಬೆಂಬಲವಿದೆ, ಕಾನೂನಿನ ಆಧಾರದ ಮೇಲೆ ನಿಂತ್ಕೊಳ್ತೇವೆ, ನ್ಯಾಯಾಲಯದ ರಕ್ಷಣೆ ಇದೆ. ಅವುಗಳನ್ನು ಅಷ್ಟು ಸುಲಭವಾಗಿ ವ್ಯಕ್ತಿಯಿಂದ ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಇವತ್ತು ಮೂಲಭೂತ ಹಕ್ಕುಗಳನ್ನು ಅನುಭವಿಸಲಿಕ್ಕೆ ಎಲ್ಲ ರೀತಿಯ ಹಕ್ಕುಗಳನ್ನು ಪಡೆದಿರ್ತಾನೆ. ಸೊ ಆದರೂ ಇಷ್ಟೆಲ್ಲ ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ನ್ಯಾಯಾಲಯ ಸಂರಕ್ಷಣೆ ಮಾಡ್ತೇವೆ, ಪ್ರತಿಯೊಬ್ಬನೂ ಕೂಡ ಅನುಭವಿಸಲಿಕ್ಕೆ ಎಲ್ಲ ಅವಕಾಶಗಳಿದೆ ಅಂಥೇಳಿ ಕರೆದರೂ ಕೂಡ, ಆದರೆ ಕೆಲವು ಸಂದರ್ಭಗಳಲ್ಲಿ ರಾಷ್ಟ್ರದ ಒಂದು ತುರ್ತು ಸಂದರ್ಭಗಳಲ್ಲಿ ಅವುಗಳನ್ನು ಅಬಾಲಿಷ್ ಮಾಡ್ಬೋದು, ಸಸ್ಪೆಂಡ್ ಮಾಡ್ಬೋದು. ದೇರ್ ಆರ್ 6 ಫಂಡಮೆಂಟಲ್ ರೈಟ್ಸ್. ಸೊ ಕ್ಯಾನ್ ಬಿ ಸಪೋಸ್ ಒಂದು ಕೆಲವು ಸಂದರ್ಭಗಳಲ್ಲಿ ಅದನ್ನು ಸಸ್ಪೆಂಡ್ ಮಾಡೋದಕ್ಕೆ ಅವಕಾಶಗಳಿದೆ. ಎಲ್ಲ ಹಕ್ಕುಗಳನ್ನು ಸಸ್ಪೆಂಡ್ ಮಾಡಲಾಗ್ತದೆ ಎಕ್ಸೆಪ್ಟ್ ನಿಮಗೆ ಸೊ ಅದರಲ್ಲಿ 20 ಮತ್ತು 21 ಆರ್ಟಿಕಲ್ ಪ್ರಕಾರವಾಗಿ ತಿಳಿಸುವಂತಹ ಏನು ವಿಚಾರಗಳಿದೆ ನಿಮಗೆ, ಅಂದರೆ ಒಂದು ವೈಯಕ್ತಿಕ ಸ್ವಾತಂತ್ರ್ಯ, ಹಾಗೆ ನ್ಯಾಯಾಲಯದಲ್ಲಿ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಏನು ಅವಕಾಶಗಳಿದೆ, 20 ಮತ್ತು 21ನೇ ವಿಧಿಯನ್ನು ರದ್ದುಪಡಿಸಲಿಕ್ಕೆ ಸಾಧ್ಯವಿಲ್ಲ. ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಮೂಲಭೂತ ಹಕ್ಕಿನಲ್ಲಿ ಬರುವಂಥ ಏನು 12ರಿಂದ 35ನೇ ವಿಧಿಯವರೆಗೆ ಏನು ಅಡಕವಾಗಿದೆ, ಆ ಎಲ್ಲ ಒಂದು ವಿಧಿಗಳನ್ನು ತುರ್ತು ಸಂದರ್ಭದಲ್ಲಿ, ಅಂದರೆ ದೇಶ ಏನಾದರೂ ಕೂಡ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಏನಾದರೂ ಇದ್ದರೆ ಆ ಒಂದು ವಿಷಮ ಪರಿಸ್ಥಿತಿಯನ್ನು ನಿಯಂತ್ರಿಸುವ ಸಲುವಾಗಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರ್ಬೋದು. ಆ ತುರ್ತು ಪರಿಸ್ಥಿತಿಯನ್ನು ಹೇರಿದಂತಹ ಸಂದರ್ಭದಲ್ಲಿ ನಿಮಗೆ 2 ಮೂಲಭೂತ ಹಕ್ಕುಗಳನ್ನು ಬಿಟ್ಟು, ಅಂದರೆ 20 ಮತ್ತು 21ನೇ ವಿಧಿಯನ್ನು ಹೊರತುಪಡಿಸಿ ಇನ್ನೆಲ್ಲ ವಿಧಿಗಳನ್ನು ರದ್ದುಪಡಿಸಲಿಕ್ಕೆ ಸರ್ಕಾರಕ್ಕೆ ಸಾಧ್ಯತೆ ಇದೆ, ಅದು ಹಕ್ಕಿದೆ. ಹಾಗೆ ಅದು ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಆದರೆ ನಿಮಗೆ 20 ಮತ್ತು 21ನೇ ವಿಧಿಯನ್ನು ರದ್ದುಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಯಾವಾಗಲೂ ಕೂಡ ಶಾಶ್ವತವಾಗಿ ವ್ಯಕ್ತಿಗಳು ಈ ಒಂದು ಹಕ್ಕುಗಳನ್ನು ಅನುಭವಿಸಲಿಕ್ಕೆ ಸಾಧ್ಯವಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಸೊ ಈ ಥರದಲ್ಲಿ ಒಟ್ಟಾರೆ ಬಹುತೇಕವಾಗಿ ಯಾವಾಗಲೂ ಕೂಡ ಒಂದು ಮೂಲಭೂತ ಹಕ್ಕುಗಳನ್ನು ಪಡಿಸಲಿಕ್ಕೆ ಸಾಧ್ಯವೂ ಇಲ್ಲ. ಅದು ಏನೋ ಒಂದು ರೇರ್ ಕೇಸಸ್ಗಳಲ್ಲಿ ಮಾತ್ರ, ಆ ಥರದ ಒಂದು ಸಂದರ್ಭ ಬಂದಾಗ ಮಾತ್ರ ಸರ್ಕಾರ ಮಾಡಲಿಕ್ಕೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಹೀಗೆ ಆದರೆ ನಿಮಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ನೈತಿಕ ಮತ್ತು ರಾಜಕೀಯ ಬೆಂಬಲವಿದೆ. ಅಂದರೆ ನಾನು ಹೇಳ್ದಂಗೆ ನೈತಿಕತೆ, ಈ ನೈತಿಕ ಬೆಂಬಲವಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಒಟ್ಟಾರೆ ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಐರಿಷ್ ಸಂವಿಧಾನದಿಂದ ಎರವಲು ಪಡೆದಿರುವಂಥದ್ದನ್ನು ನಾವು ಕಾಣ್ತೇವೆ. ಐರಿಷಲ್ಲಿ ಒಂದು ನೈತಿಕತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರ ಮೂಲಕ ಆ ಸಂವಿಧಾನದಲ್ಲಿ ಅಳವಡಿಸಿದ್ರು. ಆ ಅಂಶಗಳನ್ನು ಭಾರತ ಸಂವಿಧಾನಕ್ಕೆ ಅಳವಡಿಸೋದ್ರ ಮೂಲಕ ಒಂದು ರೀತಿಯ ಒಂದು ಉತ್ತಮ ಗುಣಗಳನ್ನು ಬಿತ್ತುವಂಥದ್ದು ಭಾರತ ಸಮಾಜದಲ್ಲಿ ಅದನ್ನು ಸೃಷ್ಟಿ ಮಾಡಬೇಕು ಅನ್ನೋ ಭಾವನೆಯಿಂದ ನಮ್ಮ ಸಂವಿಧಾನದ ನಿರ್ಮಾಪಕರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಭಾರತ ಸಂವಿಧಾನದ ಅಡಿಯಲ್ಲಿ 4ನೇ ಭಾಗದಲ್ಲಿ ಇದನ್ನು ಸೇರ್ಪಡೆ ಮಾಡಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಒಟ್ಟಾರೆ ಇವು ಸಾಮಾಜಿಕ, ಆರ್ಥಿಕ ಹಾಗೆ ನೈತಿಕ ಹಾಗೂ ರಾಜಕೀಯ ಬೆಂಬಲವನ್ನು ಇವು ವ್ಯಕ್ತಪಡಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ನೆಕ್ಸ್ಟ್ ನಿಮಗೆ 5ನೇದು ಮುಖ್ಯವಾಗಿ ಕಂಡುಬರುವಂಥದ್ದು ನಿಮಗೆ ಮೂಲಭೂತ ಹಕ್ಕುಗಳು ವ್ಯಕ್ತಿಯ ಬೆಳವಣಿಗೆಗೆ ಪೂರಕವಾಗಿದೆ. ಮೂಲಭೂತ ಹಕ್ಕುಗಳನ್ನು ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಪರಿಪೂರ್ಣವಾಗಿ ಕಟ್ಟಿಕೊಳ್ತಾನೆ. ತನಗಿಚ್ಛೆ ಬಂದ ರೀತಿಯಲ್ಲಿ ಆತ ತನ್ನ ಬದುಕನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಎಲ್ಲ ಅವಕಾಶಗಳು ಆತನಿಗಿರ್ತವೆ. ಸೊ ಆದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ನೈತಿಕ ಮತ್ತು ರಾಜಕೀಯ ಬೆಂಬಲದ ಜೊತೆಗೆ ಅವು ವೈಯಕ್ತಿಕವಾದವುಗಳು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಾಮಾಜಿಕ ಹಿತಾಸಕ್ತಿಗೆ ಪೂರಕವಾಗಿವೆ. ಅಂದರೆ ಸಮಾಜದ ಒಂದು ಹಿತಾಸಕ್ತಿ, ಸಮಾಜದಲ್ಲಿ ನಾನು ಹೇಳಿದ ಹಾಗೆ ಅಲ್ಲಿ ಎಲ್ಲವೂ ಇರ್ತದೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರ್ತದೆ. ಆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಾನು ಹೇಳಿದ ಹಾಗೆ ಅಲ್ಲಿ ಹಕ್ಕುಗಳಿಗಿಂತ ಹೆಚ್ಚಿನ ರೀತಿಯಲ್ಲಿ ಸಹಕಾರ, ಸಹಬಾಳ್ವೆ, ಒಗ್ಗಟ್ಟು, ಏಕತೆ, ಪೋಷಣೆ, ಈ ರೀತಿಯ ಲಕ್ಷಣಗಳು ನಾವು ಕಾಣ್ತೇವೆ. ಈಗ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ನೋಡಿ, ಮಕ್ಕಳ ತಂದೆ ತಾಯಿ, ವಯಸ್ಸಾದಂತಹ ತಂದೆ ತಾಯಿಗಳನ್ನು ನೀವು ಚೆನ್ನಾಗಿ ನೋಡಿಕೊಳ್ಬೇಕು, ವೃದ್ಧಾಪ್ಯದಲ್ಲಿ ಅವರನ್ನು ಪೋಷಣೆ ಮಾಡಬೇಕು, ಅವ್ರನ್ನ ಕಾಪಾಡಬೇಕು ಎಂಬುದು ಮಕ್ಕಳ ಆದ್ಯ ಕರ್ತವ್ಯ. ಹಾಗಾಗಿ ಆದ್ಯ ಕರ್ತವ್ಯವನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಪ್ರತಿಪಾದನೆ ಮಾಡ್ತವೆ.
ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ಪೋಷಣೆ ಮಾಡಿ ಅವ್ರಿಗೆ ಶಿಕ್ಷಣವನ್ನು ಕೊಡಿಸೋದ್ರ ಮೂಲಕ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಿ ಅವರಿಗೆ ಒಂದು ದಾರಿಯನ್ನು ತೋರಿಸ್ತಾರೋ, ಅದೇ ರೀತಿಯಲ್ಲಿ ವಯಸ್ಸಾದ ನಂತರ ಅದೇ ಪೋಷಕರಿಗೆ ತಮ್ಮ ಮಕ್ಕಳು ಅದೇ ರೀತಿಯಲ್ಲಿ ಗೌರವ ಆದರತೆಯಿಂದ ಅವರಿಗೆ ಹೆಚ್ಚಿನ ಅಂದರೆ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದ್ರ ಮೂಲಕ ಅವರ ವಯಸ್ಸಾದ ನಂತರ ಅವರನ್ನು ಕಾಪಾಡಬೇಕಾಗ್ತದೆ, ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕಾಗ್ತದೆ. ಇದನ್ನು ರಾಜ್ಯನೀತಿ ನಿರ್ದೇಶಕ ತತ್ವಗಳು ನಮಗೆ ತಿಳಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಆದರೆ ಸಪೋಸ್ ಏನಾದರೂ ಕೂಡ ಮಕ್ಕಳು ಅಂದರೆ ತಂದೆ ತಾಯಿಯ ಮಕ್ಕಳೇನಿರ್ತಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಅವ್ರ ಪಾಡಿಗೆ ಅವ್ರು ಬಿಟ್ಟರು, ಅವರು ವೃದ್ಧಾಶ್ರಮಕ್ಕೆ ಸೇರಿಸಿದ್ರು ಅಂಥೇಳಿ ತಿಳ್ಕೊಂಡ್ರು ಕೂಡ, ಆದರೆ ಮಕ್ಕಳ ವಿರುದ್ಧ ಯಾವುದೇ ರೀತಿಯಲ್ಲೂ ಕೂಡ ನೀವು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕಾನೂನಿನ ರೀತಿಯ ಆ ಮಕ್ಕಳು ಯಾರು ತಂದೆ ತಾಯಿಗಳನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳೋದಿಲ್ವೋ, ದೂರ ತಳ್ಳಿರ್ತಾರೋ, ಒಬ್ಬಂಟಿಯಾಗಿ ಮಾಡಿರ್ತಾರೋ ಅಂಥ ಮಕ್ಕಳನ್ನು ಶಿಕ್ಷೆಗೆ ಒಳಪಡಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಅದನ್ನು ನೋಡ್ಕೊಳ್ಬೇಕು ಅನ್ನೋದು ಮಕ್ಕಳು ತಂದೆ ತಾಯಿಗಳನ್ನು ವೃದ್ಧಾಪ್ಯದಲ್ಲಿ ತಂದೆ ತಾಯಿಗಳನ್ನು ನೋಡ್ಕೊಳ್ಳುವಂಥದ್ದು ಮಕ್ಕಳ ಆದ್ಯ ಕರ್ತವ್ಯ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇದನ್ನು ತಿಳಿಸುತ್ತೆ. ಆದರೆ ನಿಮಗೆ ನೋಡ್ಕೊಳ್ಳದೆ ಇದ್ದಲ್ಲಿ ಅವ್ರಿಗೆ ಶಿಕ್ಷೆಯನ್ನು ಕೊಡೋದಕ್ಕೆ ಬರೋದಿಲ್ಲ. ಅದೇ ನೀವು ಮೂಲಭೂತ ಹಕ್ಕುಗಳಾಗ್ಬಿಟ್ಟಿದ್ರೆ ನೋಡ್ಕೊಳ್ಳೇಬೇಕಾಗಿತ್ತು, ನೋಡ್ಕೊಳ್ಳಿಲ್ಲ ಅಂದಿದ್ರೆ ಅವ್ರಿಗೆ ಶಿಕ್ಷೆ ಇರ್ತಾಯಿತ್ತು. ಇದೇ ರೀತಿಯಲ್ಲಿ ವ್ಯತ್ಯಾಸವನ್ನು ನಾವು ಎರಡರ ನಡುವೆ ತಿಳ್ಕೊಳ್ಬೋದು. ಇನ್ನು 6ನೆಯ ಮೂಲಭೂತ ಹಕ್ಕಿನ ಬಗ್ಗೆ ನಾನು ಪಾಯಿಂಟ್ ಬಗ್ಗೆ ಪ್ರಸ್ತಾಪ ಮಾಡೋದಾದರೆ, ಮೂಲಭೂತ ಹಕ್ಕುಗಳನ್ನು ಅನುಷ್ಠಾನಗೊಳಿಸಲು ಕಾನೂನು ರೂಪಿಸುವ ಅಗತ್ಯವಿಲ್ಲ. ಅಂದರೆ ಅದಕ್ಕೆ ಸಪ್ರೇಟ್ ಅದನ್ನು ಅನುಷ್ಠಾನಕ್ಕಾಗಿ ಪ್ರತ್ಯೇಕವಾದಂತಹ ಒಂದು ಕಾನೂನುಗಳನ್ನು ರಚನೆ ಮಾಡೋದ್ರ ಮೂಲಕ ವಿಶೇಷವಾಗಿ ಅದನ್ನು ರಚನೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವು ಶಕ್ತಿಯನ್ನು ಪಡ್ಕೊಂಡಿರ್ತವೆ. ಆ ಮೂಲಕ ಅವಕ್ಕೆ ಸರ್ಕಾರದ ನ್ಯಾಯಾಲಯದ ಬೆಂಬಲ ಇರ್ತದೆ. ಆ ಮೂಲಕ ಅವು ತನ್ನಿಂದ ತಾನೇ ಅಸ್ತಿತ್ವಕ್ಕೆ ಬರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಅವುಗಳು ತಾವಾಗಿ ಅನುಷ್ಠಾನಗೊಳ್ತವೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅನುಷ್ಠಾನಗೊಳಿಸಲು ಕಾನೂನುಗಳ ಅವಶ್ಯಕತೆ ಇದೆ. ಕಾನೂನುಗಳನ್ನು ರೂಪಿಸುವುದು ಅಗತ್ಯ. ಈಗ ನೀವು ಉದಾಹರಣೆಗೆ ಗೋಹತ್ಯೆ ನಿಷೇಧ ಕಾಯಿದೆ, ಮದ್ಯಪಾನ ನಿಷೇಧ ಕಾಯಿದೆ, ಈ ರೀತಿಯ ಕಾಯ್ದೆಗಳಿದೆಯಲ್ಲ, ಇವುಗಳನ್ನು ನಾವು ಕಾನೂನು ಅನುಷ್ಠಾನಗೊಳಿಸಬೇಕಾಗ್ತದೆ. ಸರ್ಕಾರ ವಿಶೇಷವಾಗಿ ಕೆಲವು ಶಾಸನಗಳನ್ನು ಜಾರಿಗೊಳಿಸೋದ್ರ ಮೂಲಕ ಅವಕ್ಕೆ ಶಕ್ತಿಯನ್ನು ಕೊಡಬೇಕಾಗ್ತದೆ. ಆ ಮೂಲಕ ಅವು ಜಾರಿಗೆ ಬರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಅವುಗಳು ತಾವಾಗಿ ಅನುಷ್ಠಾನಗೊಳ್ಳುವುದಿಲ್ಲ. ಆದರೆ ಮೂಲಭೂತ ಹಕ್ಕುಗಳು ತಾವಾಗೇ ಅನುಷ್ಠಾನಗೊಳ್ತವೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ತಾನಾಗಿ ಅಸ್ತಿತ್ವಕ್ಕೆ ಬರಲಿಕ್ಕೆ ಇವಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ ನ್ಯಾಯಾಲಯದ ಕಾನೂನಿನ ಬೆಂಬಲ ಇವುಗಳಿಗೆ ಇಲ್ಲ. ಇನ್ನು 40ನೆಯ ವಿಧಿಯ ಪ್ರಕಾರ ಅನುಷ್ಠಾನಗೊಳಿಸಲು 73ನೇ ಸಂವಿಧಾನ ತಿದ್ದುಪಡಿಯ ಕಾಯ್ದೆಯನ್ನು ಜಾರಿಗೊಳಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ಹೇಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಪಂಚಾಯಿತಿಗಳನ್ನು ಸ್ಥಾಪನೆ ಮಾಡಬೇಕು, ಗ್ರಾಮೀಣ ಮಟ್ಟದಲ್ಲಿ ಸ್ಥಳೀಯ ಸರ್ಕಾರಗಳನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಇದು ಒತ್ತಾಯವನ್ನು ಮಾಡುತ್ತೆ. ಆ ಮೂಲಕ ಇದು ನೇರವಾಗಿ ಆಚರಣೆಗೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ 1993ರಲ್ಲಿ ಭಾರತ ಸರ್ಕಾರ ಸಂವಿಧಾನಕ್ಕೆ 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿಯನ್ನು ತರೋದ್ರ ಮೂಲಕ ಹೀಗೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಒಟ್ಟಾರೆ ಗ್ರಾಮೀಣ ಒಂದು ಸ್ಥಳೀಯ ಸರ್ಕಾರಗಳನ್ನು, ಹಾಗೆ ಒಂದು ನಗರ ಪ್ರದೇಶಗಳಲ್ಲಿ ಸ್ಥಳೀಯ ನಗರ ಸರ್ಕಾರಗಳನ್ನು ಸ್ಥಾಪನೆ ಮಾಡಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಈ ರೀತಿಯಲ್ಲಿ ಮೂಲಭೂತ ಹಕ್ಕು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ನಡುವಿನ ಒಂದು ಸಂಬಂಧಗಳೇನು, ವ್ಯತ್ಯಾಸಗಳೇನು, ಯಾವ ರೀತಿಯಲ್ಲಿ ಯಾವ್ಯಾವ ಕಾಯ್ದೆಗಳ ಅಂದರೆ ವಿಧಿಗಳ ಆಧಾರದ ಮೇಲೆ ಇವು ತನ್ನ ಕಾರ್ಯಾಚರಣೆಯನ್ನು ಮಾಡ್ತವೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದೋ. ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ಸಿಗ್ತೇನೆ, ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.